ಇಂದು ಗೌತಮ ಎಂದಿನಂತೆ ಆಫೀಸಿಗೆ ಹೊರಡ್ತಾ ಇದ್ದ. ಅವನ ತಾಯಿಯಿಂದ ಅವನಿಗೆ ಫೋನ್ ಬಂತು. ಈಗಾಗಲೇ ಲೇಟ್ ಆಗಿದೆ, ಮತ್ತೆ ಅಮ್ಮ ಫೋನ್ ಮಾಡಿದ್ದಾಳೆ ಅಂದರೆ ಇನ್ನೂ ಹೆಚ್ಚು ಟೈಮ್ ಆಗುತ್ತದೆ. 2 ವರ್ಷದಿಂದ ಅವರದ್ದು ಒಂದೇ ಗೋಳು, ಮದುವೆಯಾಗು ಎಂದು. ಆದರೂ ಅಮ್ಮನ ಫೋನಿಗೆ ಉತ್ತರಿಸಿ, ಈಗಾಗಲೇ ಆಫೀಸಿಗೆ ಲೇಟ್ ಆಗಿದೆ, ಏನಾದರೂ ಅರ್ಜೆಂಟ್ ಇತ್ತಾ ಅಮ್ಮ ಎಂದು ಗೌತಮ ಅಮ್ಮನನ್ನು ಕೇಳಿದ. ಸುಶೀಲಮ್ಮನವರು ಒಂದು ಹೆಣ್ಣಿನ ಪ್ರಸ್ತಾಪವನ್ನು ಹೇಳಿದರು. ಗೌತಮನಿಗೆ ತುಂಬ ಕೋಪ ಬಂತು. ಮತ್ತೆ ಮಾಡುವುದಾಗಿ ಹೇಳಿ ಫೋನ್ ಕಟ್ಟು ಮಾಡಿದ. ಬೇಗ ಸ್ನಾನ ತಿಂಡಿ ಮುಗಿಸಿ ರೆಡಿಯಾಗಿ ಆಫೀಸಿಗೆ ಹೋದನು. ಇನ್ನೇನು ಮಧ್ಯಾಹ್ನಕ್ಕೆ ಊಟಕ್ಕೆ ಹೊರಡಬೇಕೆನ್ನುವಾಗ ಅಮ್ಮ ಹೀಗೆ ಕಾಟ ಕೊಡುತ್ತಿರುತ್ತಾರೆ. ಸರಿ, ಒಮ್ಮೆ ಅವಳು ಹೇಳಿದ ಹಾಗೆ ಹೆಣ್ಣು ನೋಡೋಣ ಎಂದು ಮದುವೆಗೆ ಸಮ್ಮತಿಯನ್ನು ಸೂಚಿಸಿದನು. ಅಮ್ಮನಿಗೆ ತುಂಬ ಖುಷಿಯಾಗಿ ಫೋನ್ ಕಟ್ ಮಾಡಿದಳು. ಈ ಭಾನುವಾರ ಹೆಣ್ಣು ನೋಡುವ ಶಾಸ್ತ್ರ ಎಂದು ನಿಗದಿಪಡಿಸಿ ಆಗಿತ್ತು. ಶನಿವಾರವೇ ಊರಿಗೆ ಹೋಗಿದ್ದ ಗೌತಮ ಎಲ್ಲರೂ ಕೂಡಿ ಹುಡುಗಿಯ ಮನೆಗೆ ಭಾನುವಾರ ಬೆಳಗ್ಗೆ ಹೋದರು. ಹುಡುಗಿ ನೋಡಲು ಚಂದವಾಗಿದ್ದಳು. ಒಬ್ಬಳೇ ಮಗಳಾಗಿದ್ದಳು. ಗೌತಮನಿಗೆ ಅವರ ತಂದೆ ತಾಯಿಗೆ ಹುಡುಗಿ ಒಪ್ಪಿಗೆಯಾದಳು. ಗೌತಮ ಗೀತಾ ಎಂದು ಗುನುಗುನುತ್ತಾ, ಹೌದು, ನಾನು 2 ವರ್ಷದ ಹಿಂದೆಯೇ ಮದುವೆಯಾಗಬೇಕಿತ್ತು ಎಂದು ಖುಷಿಯಲ್ಲಿ ತೇಲಿ ಹೋದನು. ಮುಂದಿನ ಕೆಲವು ತಿಂಗಳಲ್ಲಿ ಮದುವೆ ಮುಗಿಯಿತು. ಗೀತಾ ಮುಗ್ಧೆಯಾಗಿ ಕಂಡಳು. ಪ್ರತಿಯೊಂದಕ್ಕೂ ತಾಯಿಯ ಒಪ್ಪಿಗೆ ಪಡೆಯುವುದು ಅವಳ ರೂಢಿಯಾಗಿತ್ತು. ಮನೆಯಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ತನ್ನ ತಂದೆ ತಾಯಿಗಳಿಗೆ ಹೇಳುತ್ತಿದ್ದಳು. ಗೌತಮನಿಗೆ ಒಬ್ಬಳೇ ಮಗಳಾಗಿ ಇರುವುದರಿಂದ ಹೀಗಿರಬಹುದು ಎಂದು ಅವಳನ್ನು ಯಾವುದಕ್ಕೂ ತಡೆಯಲಿಲ್ಲ. ನಿಧಾನವಾಗಿ ಗೌತಮನ ಮಾವ, ಮಗಳು ತುಂಬ ಅದೃಷ್ಟವಂತೆ. ನೀವು ಏನಾದರೂ ಹೊಸದಾಗಿ ಆಸ್ತಿ ಖರೀದಿಸಿದರೆ ಅವಳ ಹೆಸರಿನಲ್ಲಿಯೇ ಮಾಡಿ. ಅವಳು ಸಾಕ್ಷಾತ್ ಲಕ್ಷ್ಮಿ ನಮ್ಮ ಮನೆಗೆ ಎಂದರು. ಗೌತಮನಿಗೆ ಇದರಲ್ಲಿ ಯಾವ ಆಕ್ಷೇಪಣೆಗಳು ಇರಲಿಲ್ಲ. ಖಾಸಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಉತ್ತಮ ನೌಕರನಾಗಿದ್ದ ಗೌತಮನಿಗೆ ಒಳ್ಳೆಯ ಸಂಬಳ ಬರುತ್ತಿತ್ತು. ಮುಂದೆ ಒಂದು ವಿಲ್ಲಾವನ್ನು ಅವರು ಖರೀದಿಸಿದರು. ಅದನ್ನು ಗೀತಳ ಹೆಸರಿನಲ್ಲಿ ನೋಂದಾಯಿಸಲಾಯಿತು. ಗೌತಮನ ತಂದೆ ತಾಯಿಗಳು ಮೊದಲಲ್ಲಿ ಆಕ್ಷೇಪಣೆ ಎತ್ತಿದರು. ಜಾಯಿಂಟ್ ರಿಜಿಸ್ಟ್ರೇಷನ್ ಮಾಡಿ, ಮುಂದೆ ಹೇಗೋ ಏನೋ ಕಾಣುವವರು ಯಾರು ಎಂದು ಗೌತಮನಿಗೆ ಹೇಳಿದರು. ಈ ಚಿಕ್ಕ ವಿಷಯ ಅಷ್ಟೇನು ಪ್ರಮುಖವಾದಂತೆ ಕಾಣಲಿಲ್ಲ. ಆದರೆ ಗೀತಾ ಒಳಗೊಳಗೆ ಎಲ್ಲವನ್ನೂ ತನ್ನ ಅಧಿಕಾರದ ವ್ಯಾಪ್ತಿಗೆ ತೆಗೆದುಕೊಳ್ಳುತ್ತಿದ್ದಳು. ಗೌತಮನಿಗೆ ಅದರ ಅರಿವಾಗುವುದರೊಳಗಾಗಿ ಗೀತಾ ಮತ್ತು ಗೀತಾಳ ಪೋಷಕರು ಅವನ ಖರ್ಚು ವೆಚ್ಚಗಳು, ಅವನು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು, ಪ್ರತಿಯೊಂದನ್ನು ನಿರ್ಧರಿಸಲು ಶುರು ಮಾಡಿದರು. ಗೀತಾ ಮತ್ತು ಗೌತಮರ ಬಾಳಿನಲ್ಲಿ ಈಗಾಗಲೇ ಅಮೂಲ್ಯ ಎನ್ನುವ 6 ವರ್ಷದ ಮಗಳಿದ್ದಳು. ಇಷ್ಟರಲ್ಲಾಗಲೇ ಗೌತಮನಿಗೂ ಮತ್ತು ಗೀತಳಿಗೂ ದಾಂಪತ್ಯದಲ್ಲಿ ಬಿರುಕು ಮೂಡಲು ಪ್ರಾರಂಭಿಸಿತು. ಇದೆಲ್ಲ ಆಗಿದ್ದು 2 ತಿಂಗಳ ಹಿಂದಿನಿಂದ. ಗೀತಾ ಮತ್ತು ಅವಳ ಪೋಷಕರು ಅವನ ಹಣ ಆಸ್ತಿಯ ಮೇಲೆ ಎಷ್ಟೇ ಕಂಟ್ರೋಲ್ ತೆಗೆದುಕೊಂಡರೂ ಇರಲಿ, ಹೆಂಡತಿ ಮತ್ತು ಮಾವನವರು ಎಂದು ಅವನು ಸುಮ್ಮನಾಗಿದ್ದ. ಆದರೆ ಅವನಿಗೆ ತನ್ನ ಪೋಷಕರನ್ನು ನೋಡಲು, ಅವರಿಗಾಗಿ ಏನಾದರೂ ಖರ್ಚು ಮಾಡಲು ಇವರು ಬಿಡುತ್ತಿರಲಿಲ್ಲ. 2 ತಿಂಗಳ ಹಿಂದೆ ಗೌತಮನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವನ ತಮ್ಮ ಮಧ್ಯರಾತ್ರಿ ಫೋನ್ ಮಾಡಿದಾಗ ಗೀತಾ ಹೋಗಲು ಬಿಡಲಿಲ್ಲ. ಅವನೇ ಎಲ್ಲ ನೋಡಿಕೊಳ್ಳುತ್ತಾನೆ, ನಾಳೆ ನಾವು ಬೆಳಗ್ಗೆ ಹೋಗೋಣ ಎಂದು ಅಳಲು ಶುರು ಮಾಡಿದಳು. ರಾತ್ರಿ ಡ್ರೈವ್ ತುಂಬ ಕಷ್ಟ, ಏನಾದರೂ ಆದರೆ ನನಗೆ ಭಯ ಆಗುತ್ತದೆ ಎಂದು ಹೇಳಿದಳು. ಇರಲಿ ಎಂದು ಬೆಳಗ್ಗೆ ಹೊರಟಾಗ ಅಲ್ಲಿ ಅವಳ ಮತ್ತು ನನ್ನ ತಾಯಿಯ ಸಂಭಾಷಣೆಯನ್ನು ಕೇಳಿದ ನಂತರ ನನಗೆ ಖಂಡಿತವಾಗಿ ಜಿಗುಪ್ಸೆ ಉಂಟಾಗಲು ಪ್ರಾರಂಭವಾಯಿತು. ಅಂದು ಸಂಜೆ ನಾನು ಹೊರಗೆ ಹೋಗುತ್ತಿರುವಾಗ ಗೀತಾ ನನ್ನ ತಾಯಿಯನ್ನು ಕರೆದು
ನೋಡಿ, ನಮಗೆ ತುಂಬ ಕಷ್ಟ ಇದೆ. ನೀವು ನಿಮ್ಮ ಇನ್ನೊಬ್ಬ ಮಗನನ್ನು ನೋಡಿಕೊಳ್ಳಲು ಹೇಳಿ. ತಂದೆ ತಾಯಿ ನೋಡಿಕೊಳ್ಳುವುದು ಇಬ್ಬರು ಮಕ್ಕಳ ಕರ್ತವ್ಯ. ನೀವು ಎಲ್ಲ ಖರ್ಚು ವೆಚ್ಚಗಳನ್ನು ನನ್ನ ಗಂಡನ ಹತ್ತಿರ ಕೇಳಬೇಡಿ. ಮೊದಲೇ ನಮಗೆ ಮನೆ ಸಾಲ ಇದೆ, ನಮಗೆ ತುಂಬ ಕಷ್ಟ ಇದೆ ಎಂದು ನನ್ನ ತಾಯಿಯನ್ನು ತಾಕೀತು ಮಾಡುತ್ತಿದ್ದಳು. ಈ ವಿಷಯವೇನಾದರೂ ಗೌತಮನಿಗೆ ಹೇಳಿದರೆ ನಾನು ಮನೆ ಬಿಟ್ಟು ಹೋಗುವಾಗಿ ಎದುರಿಸಿದಳು. ಇದನ್ನು ಕೇಳಿದ ಗೌತಮ ಸಿಟ್ಟಿನಿಂದ ಬಂದು ಗೀತಳಿಗೆ ಜೋರು ಮಾಡಿದನು. ಎಲ್ಲರ ಎದುರು ತನ್ನ ಬಣ್ಣ ಬಯಲಾಯಿತು ಎಂದು ಹೆದರಿದ್ದ ಗೀತಾ ಸುಖ ಸುಮ್ಮನೆ ರಂಪ ಮಾಡಲು ಶುರು ಮಾಡಿದಳು. ನಾವು ಏಕೆ ಖರ್ಚು ಮಾಡಬೇಕು? ಇನ್ನೊಬ್ಬ ಮಗ ಇದ್ದಾನಲ್ಲವ, ಅವನು ಖರ್ಚು ಮಾಡಲಿ ಎಂದು ಹೇಳಿ ಅಳುತ್ತಾ ತನ್ನ ತಂದೆಗೆ ಫೋನ್ ಮಾಡಿ ತನ್ನ ಮಗುವನ್ನು ಕರೆದುಕೊಂಡು ತನ್ನ ತಂದೆಯ ಮನೆಗೆ ಹೋದಳು. ಮೊದಲ ಬಾರಿಗೆ ಗೌತಮನಿಗೆ ಅಬ್ಬಾ, ಹೆಣ್ಣು ಎಂದರೆ ಇವಳ ಗೋಮುಖ ವ್ಯಾಘ್ರತನದ ಮುಖವಾಡ ಕಳಚಿ ಬಿದ್ದಿತ್ತು. ತನ್ನ ಎದುರು ಎಷ್ಟು ನಯವಾಗಿ ಮಾತನಾಡುತ್ತಿದ್ದ ಇವಳು ತಾನು ಇಲ್ಲದ್ದಾಗ ತನ್ನ ತಂದೆ ತಾಯಿಗಳ ಪಾಲಿಗೆ ನಿಜವಾಗಲೂ ರಾಕ್ಷಸಿಯಾಗಿದ್ದಳು. ನಂತರ ತನ್ನ ತಾಯಿಗೆ ಅವಳು ಏಕೋ ಹಾಗಂತಿದ್ದಾಳೆ, ಅವಳು ಹೇಳಿದ ಮಾತ್ರಕ್ಕೆ ನಾನು ಅಪ್ಪನ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಲ್ಲ. ತಮ್ಮ ಈಗ ತಾನೇ ಕೆಲಸಕ್ಕೆ ಸೇರಿದ್ದಾನೆ, ಅವನಿಗೆ ಈ ಜವಾಬ್ದಾರಿ ಬೇಡ, ಅಪ್ಪನ ಎಲ್ಲ ಖರ್ಚು ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು. ನಂತರ ಗೌತಮ ತಾಯಿಗೆ ನಾನು ಪ್ರತಿ ತಿಂಗಳು ನಿಮ್ಮ ಖರ್ಚಿಗೆ ಅಕೌಂಟಿಗೆ ದುಡ್ಡು ಕಳಿಸುತ್ತಿದ್ದೇನೆ ಅಲ್ವಾ, ಒಂದು ಸಲ ದುಡ್ಡು ವರ್ಗಾಯಿಸಲು ಆಗುವುದಿಲ್ಲ ಎಂದು ಹೇಳಿ ATM ಕಾರ್ಡು ಕೇಳಿದನು. ತಮ್ಮ ಹೇಳಿದನು, ಅಣ್ಣ, ಅಕೌಂಟಿಗೆ ಹಣ ಬರುವುದು ನಿಂತು 6 ವರ್ಷವಾಯಿತು ಎಂದು. ಗೌತಮನಿಗೆ ನಿಜವಾಗಲೂ ಶಾಕ್ ಆಯಿತು. ನಂತರ ಗೌತಮ ತನ್ನ ಎಲ್ಲ ಬ್ಯಾಂಕ್ ಖಾತೆಗಳ ಆನ್ಲೈನ್ನಲ್ಲಿ ಚೆಕ್ ಮಾಡಿದ್ದಾಗ ತನ್ನ ಬ್ಯಾಂಕ್ ಖಾತೆಯಲ್ಲಿ ಕೇವಲ 16,000 ರೂಪಾಯಿಗಳಿದ್ದು ಉಳಿದದ್ದೆಲ್ಲ ಟ್ರಾನ್ಸ್ಫರ್ ಆಗಿತ್ತು. ಸ್ಟೇಟ್ಮೆಂಟನ್ನು ಈ 8 ವರ್ಷಕ್ಕೆ ತೆಗೆದಾಗ ಕೇವಲ 1 ತಿಂಗಳು ಮಾತ್ರ ಅವನ ಅಕೌಂಟ್ನಿಂದ ತಂದೆಗೆ ಅಕೌಂಟಿಗೆ ಹೋಗಿದ್ದು ಅವನಿಗೆ ನಿಜವಾಗಲೂ ಇದೊಂದು ದೊಡ್ಡ ಶಾಕ್ ಆಗಿತ್ತು. ಇರಲಿ ಎಂದು ಮೊದಲು ಗೀತಳಿಗೆ ಫೋನ್ ಮಾಡಿದನು. ಮೊದಲ ಬಾರಿ ಅವಳು ಉತ್ತರಿಸಲಿಲ್ಲ. ನಂತರ ಅವಳ ತಂದೆಗೆ ಫೋನ್ ಮಾಡಿದನು. ಅವರು ಇವನನ್ನೇ ದಬಾಯಿಸಿದರು. ಸಿಟ್ಟಿನಲ್ಲಿದ್ದ ಗೌತಮ ಮೊದಲ ಬಾರಿಗೆ ಮಾವನಿಗೆ ಎದುರಿಸಿ ಮಾತನಾಡಿದನು. ನೋಡಿ ಮಾವ, ಗಂಡ ಹೆಂಡತಿಯ ವಿಷಯ, ನೀವು ಇದಕ್ಕೆ ತಲೆ ಹಾಕಬೇಡಿ ಎಂದು ಹೇಳಿದನು. ಅವಳಿಗೆ ಫೋನ್ ಕೊಡಿ ಎಂದು ಹೇಳಿದಾಗ ಅವರ ತಂದೆ ಫೋನ್ ಕೊಟ್ಟರು. ಅವಳು ಯಾಕೆ ನನ್ನ ತಂದೆ ತಾಯಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಲ್ಲ ಎಂದು ಖಾರವಾಗಿ ಕೇಳಿದನು. ಅದಕ್ಕೆ ಅವಳು, ಎಲ್ಲ ಅವರಿಗೆ ಕೊಟ್ಟರೆ ನನಗೂ ನನ್ನ ಮಗಳಿಗೂ ಏನು ಸಿಗುತ್ತದೆ? ಇನ್ನೊಬ್ಬ ಮಗ ಇದ್ದಾನಲ್ಲ, ಅವನೇ ನೋಡಿಕೊಳ್ಳಲಿ ಎಂದು ನಾನು ಟ್ರಾನ್ಸ್ಫರ್ ಮಾಡಿಲ್ಲ ಎಂದು ಹೇಳಿದಳು. ಗೌತಮ ಹಲ್ಲು ಕಚ್ಚಿ ಎಲ್ಲವನ್ನೂ ಕೇಳಿ ಏನು ನಿರ್ಧರಿಸಿದವನಂತೆ ಹೇಳಿದನು. ನೋಡು, ನನಗೆ ನನ್ನ ತಂದೆ ತಾಯಿಗಳು ಮುಖ್ಯ. ಅಪ್ಪನ ಆಪರೇಷನ್ ನಂತರ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಇನ್ನು ಮುಂದೆ ಅವರು ನಮ್ಮ ಮನೆಯಲ್ಲಿ ಇರುತ್ತಾರೆ. ನೀನು ಊರಿನಿಂದ ಹೊರಟು ಬಾ ಎಂದು ಹೇಳಿ ಫೋನ್ ಕಟ್ ಮಾಡಿದನು. ಇಲ್ಲಿ ಗೀತಾ ಅವರ ಅಪ್ಪನೊಟ್ಟಿಗೆ ವಿಷಯ ಹೇಳಿದಾಗ ಅವರು ಕೂಗಾಡಿದರು. ಅದು ನಿನ್ನ ಮನೆ, ಅವರು ಏಕೆ ಬರಬೇಕು? ನೀನು ಮುಂದೆ ಅತ್ತೆ ಮಾವ ಎಂದು ವಯಸ್ಸಾದ ಹುಷಾರಿಲ್ಲದವರ ಸೇವೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ನಂತರ ಗುಟ್ಟಾಗಿ ಮಗಳ ಕಿವಿಯಲ್ಲಿ ಏನೋ ಹೇಳಿ ಅವಳನ್ನು ಕಳಿಸಲು ಒಪ್ಪಿಸಿದರು. ಗೌತಮ ಬ್ಯಾಂಕ್ ಅಕೌಂಟ್ಗೆ ಲಾಗಿನ್ ಆಗಿ ಪಾಸ್ವರ್ಡ್ ಚೇಂಜ್ ಮಾಡಿದನು ಮತ್ತು ಅವನ ಅಕೌಂಟ್ನಿಂದ ಆಟೋ ಡೆಬಿಟ್ ಆಗುವುದನ್ನು ನಿಲ್ಲಿಸಿದನು. ಅದೃಷ್ಟಕ್ಕೆ ಅಂದು ತಿಂಗಳ ಕೊನೆಯ ದಿನವಾಗಿತ್ತು. ನಾಳೆ ಸಂಬಳ ಬರುವುದರಲ್ಲಿತ್ತು. ಈ ಸಮಯಕ್ಕೆ ಡಾಕ್ಟರ್ ಬಂದು 3 ಲಕ್ಷ ಹಣ ಕಟ್ಟಲು ಹೇಳಿ ಕಟ್ಟಿದ ನಂತರ ಆಪರೇಷನ್ ಮಾಡುವುದಾಗಿ ಹೇಳಿದರು. ಗೌತಮನ ತಮ್ಮ
ಅಣ್ಣ, ನನ್ನ ಹತ್ರ ಖಂಡಿತವಾಗಿಯೂ ದುಡ್ಡಿಲ್ಲ. ಆದರೆ ಸಾಲ ಮಾಡಿ ನಾನು ತೆಗೆದುಕೊಂಡು ಬರುತ್ತೇನೆ. ನೀನು ಅತ್ತಿಗೆ ಜಗಳ ಆಡಬೇಡಿ ಎಂದು ಹೊರಗೆ ಹೋಗಲು ಅನುವಾದನು. ಆಗ ಗೌತಮನು ಬೈದು, ಇದು ನನ್ನ ಜವಾಬ್ದಾರಿ ಕೂಡ, ನೀನು ಸುಮ್ಮನೆ ಇರು ಎಂದು ಹೇಳಿದನು. ತನ್ನ ಕ್ರೆಡಿಟ್ ಕಾರ್ಡಿಂದ ಆಪರೇಷನ್ ಅಮೌಂಟನ್ನು ಪೇ ಮಾಡಿದನು. ನಂತರ ಮುಂದಿನ 7-8 ಗಂಟೆಗಳಲ್ಲಿ ಅವರ ತಂದೆಗೆ ಆಪರೇಷನ್ ಆಗಿ ಅವರಿಗೆ ಪ್ರಜ್ಞೆಯೂ ಬಂದಿತು. ಮುಂದಿನ 10 ದಿನಗಳಲ್ಲಿ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದರು. ಗೌತಮ ಅವರನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋದನು. ಗೌತಮನ ತಾಯಿ ಏನು ಅಳುಕಿನಿಂದಲೇ ಆ ಮನೆಗೆ ಬಂದರು. ಗೀತಾಳು ಗೃಹ ಪ್ರವೇಶವಾದ ನಂತರ ಈ 6 ವರ್ಷಗಳಲ್ಲಿ ಒಂದು ದಿನವೂ ಅವರ ತಂದೆ ತಾಯಿಗಳನ್ನು ಮನೆಗೆ ಬರದಂತೆ ತಪ್ಪಿಸಿದ್ದಳು. ಗೌತಮ ಹೇಳಿದನು, ನೀವು ಅವಾಗೆಲ್ಲ ಬಂದಿದ್ದರೆ ಈಗ ಇಲ್ಲಿಗೆ ಆರಾಮವಾಗಿ ಹೊಂದಿಕೊಳ್ಳಬಹುದಿತ್ತು. ಏಕೆ ನೀವು ನೆಪ ಮಾಡಿ ನಮ್ಮ ಮನೆಗೆ ಬರಲಿಲ್ಲ ಎಂದನು. ತಾಯಿಗೆ ಆಶ್ಚರ್ಯವಾಯಿತು. ನಂತರ 6 ವರ್ಷಗಳಲ್ಲಿ ಹೇಗೆ ಗೀತಾ ಅವರನ್ನು ತಡೆದಳು ಎಂದು ಪ್ರತಿಯೊಂದನ್ನು ವಿಸ್ತಾರವಾಗಿ ಗೌತಮನಲ್ಲಿ ಹೇಳಿದರು. ಕೆಲವು ಕ್ಷಣಗಳ ನಂತರ ಗೌತಮ ತಾನೊಂದು ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದಾಗಿ ಅನ್ನಿಸಿತು. ಅವನು ಅಕೌಂಟ್ ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಒಂದೊಂದನ್ನು ನೋಡಿದನು. ಎಲ್ಲಿಯೂ ತನ್ನ ಹೆಸರಿಲ್ಲ, ತಾನು ನಾಮಿನಿಯೂ ಅಲ್ಲ. ಈ ಮನೆಯಾದಿಯಾಗಿ ಕಾರು, ಇತ್ತೀಚೆಗೆ ತೆಗೆದುಕೊಂಡ ಕೆಲವು ಸೈಟ್ಗಳು, ಒಡವೆ, ವಸ್ತ್ರ, ಬಾಂಡ್ಗಳು ಎಲ್ಲವೂ ಗೀತದ್ದಾಗಿತ್ತು. ತನ್ನ ಅಸ್ತಿತ್ವ ಏನು ಇಲ್ಲಿ ಎಂದು ಹೆದರಿದನು. ನಂತರ ಗೀತಳಿಗೆ ಫೋನ್ ಮಾಡಿ ತಾನು ನಾಳೆಯಿಂದ ಆಫೀಸ್ಗೆ ಹೋಗಬೇಕಾಗಿರುವುದಾಗಿ, ಅವಳು ಬರಬೇಕಾಗಿರುವುದಾಗಿ ಹೇಳ್ತಾನೆ. ಒಲ್ಲದ ಮನಸ್ಸಿನಿಂದ ಗೀತಾ ಅಮೂಲ್ಯನನ್ನು ಕರೆದುಕೊಂಡು ಬಂದಳು. ಅಮೂಲ್ಯಳಿಗೆ ತನ್ನ ಅಜ್ಜ ಮತ್ತು ಅಜ್ಜನಿಯ ಕಂಪನಿ ತುಂಬ ಇಷ್ಟವಾಯಿತು. ಆದರೆ ಗೀತಾ ಅವರಿಬ್ಬರು ಇದ್ದದ್ದು ಅವಳಿಗೆ ಸಹಿಸಿಕೊಳ್ಳಲು ಆಗುತ್ತಾ ಇರಲಿಲ್ಲ. ಗೌತಮ ಆಫೀಸ್ಗೆ ಹೋದ ಮೇಲೆ ಏನಾದರೂ ನೆಪ ಮಾಡಿ ಅತ್ತೆ ಹತ್ತಿರ, ಮಾವನ ಹತ್ತಿರ ಜಗಳ ಮಾಡುತ್ತಾ ಇದ್ದಳು. ನೀವು ಇಲ್ಲಿಂದ ಹೋಗಿ ಎಂದು ಪದೇ ಪದೇ ಹೇಳುತ್ತಿದ್ದಳು. ಅಚಾನಕ್ಕಾಗಿ ಒಂದು ದಿನ ಗೌತಮ ಮನೆಗೆ ಬಂದಾಗ ಇವಳು ಜಗಳ ಮಾಡುತ್ತಿದ್ದಳು ಹಾಗೂ ಅವರನ್ನು ಬೈಯುತ್ತಿದ್ದಳು. ಇದನ್ನು ಕೇಳಿಸಿಕೊಂಡ ಗೌತಮ ಕೋಪ ಮಾಡಿಕೊಂಡನು ಮತ್ತು ನೀನು ಇನ್ನ ಮೇಲೆ ಇಲ್ಲಿ ಇರಬೇಡ, ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ಸ್ಪಷ್ಟಪಡಿಸಿದನು. ನೀನು ಇಲ್ಲಿ ಇರಬೇಕಾದರೆ ಅವರ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು ಎಂದು ಗೀತಳಿಗೆ ಹೇಳಿದನು. ಮೊದಲ ಬಾರಿ ಗೀತಳಿಗೆ ತನ್ನ ಗಂಡ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆ ಎಂಬ ಅರಿವಾಯಿತು. ತನ್ನ ತಂದೆಗೆ ಫೋನ್ ಮಾಡಿದಳು. ಅವಳ ಪೋಷಕರು ಬಂದರು. ಅವರ ಮಾವ ಅಳಿಯನಿಗೆ ಬುದ್ಧಿ ಹೇಳಲು ಪ್ರಾರಂಭಿಸಿದನು. ಕಾಲ ಬದಲಾಗಿದೆ ಎಂದು ಹೇಳಿದನು. ಹೀಗೆ ಮಾತಿಗೆ ಮಾತು ಬೆಳೆದು ಅವಳ ತಂದೆ ಹೇಳಿದನು, ವರದಕ್ಷಿಣೆ ಕೇಸ್ ಹಾಕಿ ನಿಮ್ಮನ್ನು ಜೈಲಿಗೆ ಅಟ್ಟುತ್ತೇನೆ ಎಂದು. ಗೌತಮನಿಗೆ ನಿಜವಾಗಲೂ ಶಾಕ್ ಆಯಿತು. ಅವನು ಎಂದೂ ವರದಕ್ಷಿಣೆಯನ್ನು ತೆಗೆದುಕೊಂಡಿಲ್ಲ, ನಿಮ್ಮಿಂದ ಯಾವ ಸಹಾಯವನ್ನೂ ತೆಗೆದುಕೊಂಡಿಲ್ಲ. ಯಾವಾಗ ಅವಳ ತಂದೆ ಹೇಳಿದರೂ ಹೆಣ್ಣು ಅತ್ತರೆ ಏನು ಬೇಕಾದರೆ ನಡೆಯುತ್ತದೆ, ನಿಮ್ಮ ಮಾತು ಯಾರು ಕೇಳುತ್ತಾರೆ ಎಂದು ಮಗಳನ್ನು ಕರೆದುಕೊಂಡು ಹೋದನು. ಅಮೂಲ್ಯ ಎಷ್ಟೇ ಹಠ ಮಾಡಿ ನಾನು ಬರುವುದಿಲ್ಲ ಎಂದು ಹೇಳಿದರೂ ಅವಳನ್ನು ಕರೆದುಕೊಂಡು ಹೋದರು. ನಂತರ ಗೌತಮ ಮತ್ತು ಅವನ ಪೋಷಕರ ಮೇಲೆ ವರದಕ್ಷಿಣೆಯ ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದರು. ಗೌತಮನ ತಂದೆಗೆ ಹುಷಾರಿಲ್ಲದ ಕಾರಣ, ತಾಯಿಗೆ ವಯಸ್ಸಾದ ಕಾರಣ ಅವರಿಬ್ಬರನ್ನು ಮನೆಗೆ ಕಳುಹಿಸಿ ಗೌತಮನನ್ನು ಜೈಲಿನಲ್ಲಿ ಇಟ್ಟುಕೊಂಡರು. ನಂತರ ಇವರ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಧೀಶರು ಮತ್ತೆ ಮುಂದಿನ ದಿನಕ್ಕೆ ತೀರ್ಪನ್ನು ನಿಗದಿಪಡಿಸಿದರು. ಗೌತಮನಿಗೆ ಜಾಮೀನನ್ನು ಕೂಡ ನಿರಾಕರಿಸಲಾಯಿತು. ಗೌತಮನಿಗೆ ನಿಜವಾಗಲೂ ಮೊದಲ ಬಾರಿ ಸಂಬಂಧಗಳ ಬಗ್ಗೆ ಜಿಗುಪ್ಸೆ ಉಂಟಾಯಿತು. ಸರಿ,
20 ದಿನಗಳ ನಂತರ ಕೋರ್ಟ್ನಲ್ಲಿ ಕೇಸ್ ಮತ್ತೆ ಬಂತು. ಇಲ್ಲಿ ಗೌತಮ್ ಅವನ ಲಾಯರ್ ಮೂಲಕ ಇಲ್ಲಿಯವರೆಗೂ ಅವನಿಗೆ ಬಂದಂಥ ಸಂಬಳ, ಮದುವೆಯಾದ ನಂತರ ತೆಗೆದುಕೊಂಡಂತಹ ವಿಲ್ಲಾ, ಕೆಲವು ಸೈಟ್ಗಳು, ಇದೆಲ್ಲವೂ ತಾನು ದುಡಿದ ಹಣದಿಂದಲೇ ಆಗಿದ್ದು ತಾನು ವರದಕ್ಷಿಣೆ ರೂಪದಲ್ಲಿ ಏನೂ ತೆಗೆದುಕೊಂಡಿಲ್ಲ ಎಂದು ಹೇಳಿದರು. ಅವರ ಮಾವ ಇಲ್ಲ, ಎಲ್ಲ ನಾವೇ ಕೊಟ್ಟಿದ್ದು ಎಂದು ಹೇಳಿದರು. ಅವರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಇವನ ಸಂಬಳ, ಇವನು ಇವಾಗ ಬ್ಯಾಂಕಿನಲ್ಲಿರುವ ಹಣ, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟರು. ನಂತರ ಗೀತಾಳ ಲಾಯರ್ ಪ್ರತಿಯೊಂದು ನಕಲಿ ಮಾಡಿದ್ದಾರೆ, ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಬೋಗಸ್ ಎಂದು ಹೇಳಿದ್ದು. ನಂತರ ಗೌತಮ ಗೀತಾಳ ಮೇಲೆ ಹಲ್ಲೆ ಮಾಡಿದ್ದಾಗಿ, ಅವಳ ಕಾಲು ಮುರಿದಿದ್ದಾಗಿ, ಪ್ರತಿದಿನ ಕುಡಿದು ಬಂದು ಹಲ್ಲೆ ಮಾಡುತ್ತಿದ್ದದ್ದು ಎಂದು ಹೇಳಿದರು. ಇದೆಲ್ಲವನ್ನು ಕೇಳಿ ಗೌತಮನಿಗೆ ಶಾಕ್ ಆಯಿತು. ತಾನು ಇಲ್ಲಿಯವರೆಗೂ ಎಂದೂ ಕುಡಿದಿಲ್ಲ, ತಾನು ಮೆಡಿಕಲ್ ಟೆಸ್ಟ್ಗೆ ಸಿದ್ಧವಿರುವುದಾಗಿ ಹೇಳಿದನು. ಆಗ ಅವರ ಲಾಯರ್ ಪ್ರತಿದಿನ ಒಡೆಯುತ್ತಿದ್ದುದನ್ನು ಒತ್ತಿ ಒತ್ತಿ ಹೇಳಿದರು. ಆವಾಗ ಗೌತಮನ ಮಗಳು ಅಮೂಲ್ಯ ಕುಳಿತಲ್ಲಿಲ್ಲ ಎದ್ದು ಬಂದು ಜಡ್ಜ್ ಸಾಹೇಬರಿಗೆ ನಾನು ಮಾತನಾಡಬೇಕು ಎಂದು ಹೇಳಿದಳು. 6 ವರ್ಷದ ಪುಟ್ಟ ಪೋರಿಯ ಧೈರ್ಯಕ್ಕೆ ಜಡ್ಜ್ ಮೆಚ್ಚುಗೆ ವ್ಯಕ್ತಪಡಿಸಿ, ಏನು ಹೇಳಬೇಕು ಹೇಳು ಎಂದು ಹೇಳಿದಾಗ ಆ ಪುಟ್ಟ ಹುಡುಗಿ ತನ್ನ ಅಜ್ಜಿಯ ಮೊಬೈಲ್ ಅನ್ನು ಅವರಿಗೆ ತೋರಿಸಿದಳು. ಅದರಲ್ಲಿ ಒಂದು ವಿಡಿಯೋ ಇತ್ತು. ಅಂದು ಸಂಜೆ ನಡೆದಿದ್ದ ಇಡೀ ಜಗಳವನ್ನು ಆ ಹುಡುಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಳು. ಇದನ್ನು ನೋಡಿದ ಜಡ್ಜ್ಗೆ ಇದೊಂದು ಸುಳ್ಳು ವರದಕ್ಷಿಣೆ ಕೇಸ್ ಎಂದು ಅರಿವಾಯಿತು. ನಂತರ ಗೀತಾ ಮತ್ತು ಅವಳ ತಂದೆಗೆ ಛೀಮಾರಿಯಾಗಿ ಈ ವರದಕ್ಷಿಣೆ ಕೇಸನ್ನು ದುರುಪಯೋಗ ಪಡಿಸಿಕೊಂಡುದಕ್ಕಾಗಿ ಅವರಿಗೆ ಶಿಕ್ಷೆ ಪ್ರಕಟಿಸಿದರು. ಹಾಗೆಯೇ ಗೌತಮನ ವಿಚ್ಛೇದನ ಅರ್ಜಿಯನ್ನು ಪರಿಶೀಲಿಸಿ ಮತ್ತು ಮಗುವಿನ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಗೌತಮನ ಸುಪರ್ದಿಗೆ ಅಮೂಲ್ಯಾಳನ್ನು ಒಪ್ಪಿಸಿದರು. ಗೌತಮನು 8 ವರ್ಷದ ದುಡಿಮೆಯನ್ನು ಕಳೆದುಕೊಂಡರೂ ತನ್ನ ತಂದೆ ತಾಯಿ ಮತ್ತು ಮಗಳೊಟ್ಟಿಗೆ ಖುಷಿಯಿಂದಿದ್ದನು. ಈ ದಿನ ಅಮೂಲ್ಯ ನಿಜವಾಗಲೂ ಒಂದು ಅಮೂಲ್ಯ ನಿಧಿಯಾಗಿಯೇ ಅವನ ಕಣ್ಣಿಗೆ ಕಂಡಳು. 6 ವರ್ಷದ ಮಗು ತನ್ನ ವಯಸ್ಸಿಗೆ ಮೀರಿ ತೋರಿದ ಧೈರ್ಯ ಹಾಗೂ ಸಮಯ ಪ್ರಜ್ಞೆಯಿಂದ ಅವನ ಜೀವನ ಮತ್ತು ಜೀವ ಎರಡೂ ಉಳಿದಿತ್ತು. ನಂತರ ತಾಯಿಗೆ ಹೇಳಿದನು, ಮತ್ತೊಂದು ನನಗೆ ಮದುವೆಯಾಗು ಎಂದು ಹೇಳಬೇಡ, ಈ ಜನ್ಮಕ್ಕೆ ಇದೊಂದೇ ಮದುವೆ ಸಾಕು ಎಂದು. ನಂತರ ಗೀತಳಿಗೆ ಜೀವನ ಅಂಶವನ್ನು ಕೊಟ್ಟು ಅವಳಿಂದ ಬಿಡುಗಡೆ ಪಡೆದನು. ಸಿಂಗಲ್ ಪೇರೆಂಟ್ ಆದರೂ ಗೌತಮ ತನ್ನ ಮಗಳಲ್ಲಿ ಎಲ್ಲ ರೀತಿಯ ಸಂಸ್ಕಾರಗಳನ್ನು ತುಂಬಿಸಿ ಬೆಳೆಸಿದನು. ಸ್ನೇಹಿತರೆ, ವರದಕ್ಷಿಣೆ ಎಂಬುದು ಸಮಾಜದ ಪಿಡುಗು. ಇದಕ್ಕಾಗಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳು ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಎಷ್ಟು ಕುಟುಂಬಗಳು ಅನಾಥವಾಗಿದೆ. ಆದರೆ ಇಂದಿಗೂ ಸಮಾಜದಲ್ಲಿ ಕೆಲವು ವಿಕೃತ ಜೀವಗಳು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಇರುವ ಈ ಅಸ್ತ್ರವನ್ನು ತಮ್ಮ ಸ್ವಾರ್ಥ ಸಾಧನೆಗೆ ಬಳಸುತ್ತಾ ಎಷ್ಟೋ ಕುಟುಂಬಗಳನ್ನು ಬೀದಿಗೆ ತರುತ್ತಿವೆ. ಈ ಕಥೆಯನ್ನು ಅಂತಹ ಕುಟುಂಬಗಳಿಗೆ ಅರ್ಪಿಸಲಾಗಿದೆ. ದಯವಿಟ್ಟು ನಮ್ಮ ಕತೆ ಇಷ್ಟವಾಗಿದ್ದರೆ ಈ ಕಥೆಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳನ್ನು ಕೇಳಿ. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಶುಭವಾಗಲಿ.